ಈ ಬಾಗ್ಲಿ ಪಂಚಾಯಿತಿಯಲ್ಲಿರುವಂತ ಲಿಂಗಣಾಪುರ ಅನ್ನುವಂತ ಗ್ರಾಮದಲ್ಲಿ ಬಹಳ ಅಭಿವೃದ್ಧಿ ಬನ್ನಿಲಿ ತೋರಿಸ್ತೀನಿ ಬೀದಿ ದೀಪ ನೋಡಿ. ಮನೇಲೂ ಇಂತ ಲೈಟ್ ಹಾಕ್ಸೋದಿಲ್ಲ. 10 ರೂಪಾಯಿ ಲೈಟ್ ತಂದು ಹಾಕ್ತಾರೆ ಯಾವನರುವೆ. ಜಾಗ ಅದೇ, ರೋಡ್ ಇಲ್ಲ, ಟ್ಯಾಂಕ್ ಅದೇ, ಬರೋದೇ ಇಲ್ಲ, ಬಾಡಿ ಇದೆ, ಗಾಡಿ ಇಲ್ಲ. ಅಭಿಮಾನ ಇಂಪಾರ್ಟೆಂಟ್, ಅಭಿವೃದ್ಧಿ ಇಂಪಾರ್ಟೆಂಟ್. ಅಭಿವೃದ್ಧಿ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ನಾನು ಇಡೀ ಚಾಮರಾಜನಗರ ಜಿಲ್ಲೆಯನ್ನ ಓಡಾಡ್ತಾ ಇರ್ಬೇಕಾದ್ರೆ ಈ ಕಡೆ ಚಾಮರಾಜನಗರ ಕ್ಷೇತ್ರ ಮುಗಿಸಿ ಆ ಕಡೆ ಹನ್ನೂರು ಕ್ಷೇತ್ರವನ್ನು ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋಣ ಅನ್ನುವಾಗ ಮತ್ತೆ ನಮ್ಮನ್ನ ಸಂತೇಮರಹಳ್ಳಿ ಹೋಬಳಿ ಕೈ ಬೀಸಿ ಬಾ ಅಂತ ಕರೆದ್ಬಿಡ್ತು. ಯಾಕಂತಂದ್ರೆ ಈ ಬಾಗ್ಲಿ ಪಂಚಾಯಿತಿಯಲ್ಲಿರುವಂತ ಲಿಂಗಣಾಪುರ ಅನ್ನುವಂತ ಗ್ರಾಮದಲ್ಲಿ ಅಬ್ಬಬ್ಬಬ್ಬ ಏನ್ರಿ ಇದು ಕತೆ. ಬಹಳ ಅಭಿವೃದ್ಧಿ. ಎಂತ ಅಭಿವೃದ್ಧಿ ಅಂತಂದ್ರೆ ಕೇಳಂಗೆ ಇಲ್ಲ. ಇಲ್ಲಿನ ಜನ ಅಭಿವೃದ್ಧಿಗೆ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ. ಹಂಗೂ ಬಂದು ನೋಡಿ ಸಾರ್ ಅಂತವ್ರೆ. ಊರೇನೋ ಚೆನ್ನಾಗದೆ, ಆದ್ರೆ ಅಭಿವೃದ್ಧಿ ಊರ್ ಬಾಗ್ಲಾಗದೆ ಅಂತ ಜನ ಹೇಳ್ತವ್ರೆ. ಬನ್ನಿ ನೋಡುವ, ಜನರನ್ನೇ ಮಾತಾಡ್ಸೋಣ. ಜನ ಏನಂತಾರೆ, ಏನ್ ಕತೆ, ಏನ್ ಸಮಾಚಾರ, ಏನ್ ವ್ಯವಸ್ಥೆ ಎಲ್ಲನೂ ಕೇಳವ. ಹಲೋ, ಎಕ್ಸ್ಕ್ಯೂಸ್ ಮೀ, ಬನ್ನಿಲಿ ಬನ್ರಿ ಇಲ್ಲಿ. ಏನ್ ನಿಮ್ಮ ಹೆಸರು? ಶಿವಮಲ್ಲೇಗೌಡ ಸರ್. ಶಿವಮಲ್ಲೇಗೌಡ್ರೆ, ಅಭಿವೃದ್ಧಿ ಹೆಂಗೆ? ಅಭಿವೃದ್ಧಿ ಏನು ಸಖತ್ತಾಗದ ಶಿವ ಮಾದೇವ ಬೆಡ್ತಲ್ಲಿ ಕಣ. ಇಲ್ಲಿ ಹೆಂಗೆ ಹೇಳಿ ಅಭಿವೃದ್ಧಿ? ಯಾವ ರೋಡ್ಗಳು ಒಂದ್ ರೋಡು ಅದು ಇಲ್ಲ ಸರ್. ಎಲ್ಲ ಒಂದ್ ರೋಡುವೆ, ಯಾವ ರೋಡು ಅದು ಇಲ್ಲ. ಅಂದ್ರೆ ಏನು? ಉಮ್ಮತ್ತೂರಿಂದ ಬಾಗಿಲಿಗೆ ಅದು ಇಲ್ಲ, ಬಾಗಿಲಿಂದ ಕುದಿಯರ್ಗ ಸರಿಯಾಗಿಲ್ಲ. ಅದು ಹೋಗ್ತಾ ಇಲ್ಲ. ನಮ್ಮ ಊರೊಳಗೆ ಮೋರಿ ಅಲ್ಲೇನು ಒಂಚೂರು ಚೆನ್ನಾಗಿಲ್ಲ ರೋಡ್ಗಳು. ನಮ್ಗೆ ಇಷ್ಟೇ ಸರ್ ರೋಡ್ ಸಮಸ್ಯೆಗಳು. ನಾವಿನ್ನೇನು ಹೊಲಗಳೈತವ ಪರಿಹಾರ ಕೊಡಿ. ನಮ್ಮ ಹೊಲಗಳಲ್ಲಿ ಇವೆಲ್ಲ ಬತ್ಕೊಂಡವ ನೀರಿಲ್ದೆ ಅಂತಾರಲ್ಲ, ಅದಕ್ಕೆಲ್ಲ ನಮ್ ಪರಿಹಾರ ಕೊಡಿ ಅಂತ ನಮ್ ರೋಡ್ಗಳು ಮಾಡ್ಕೊಡಿ ಅಂತೀವಿ. ಮಾಡಿಸ್ತಿದ್ರಿ ಹಂಗ. ಯಾರ ನಿಮ್ ಎಮ್.ಎಲ್.ಎ? ನಮ್ಮ ಎಮ್.ಎಲ್.ಎ ಕೃಷ್ಣಮೂರ್ತಿ ಸರ್. ಕೃಷ್ಣಮೂರ್ತಿ ಅವರೇ, ಕಿಷ್ಟಣ ನಮಸ್ಕಾರ. ಓ, ಏರ್ ಕೃಷ್ಣಮೂರ್ತಿ, ಇದು ಕೊಳ್ಳೇಗಾಲ ಕ್ಷೇತ್ರಕ್ಕೆ ಸೇರದ? ಓ, ವಿಷಯ ಹಿಂಗೆ. ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಸುಮಾರು ಮಾಡ್ಬಿಟ್ವಲ್ಲ, ತಿರ್ಗಾ ಮತ್ ಅದೇ ಬಂದು ಒಕ್ಕರ್ಸ್ಕತ ಅಣ್ಣ ಗೋವಿಂದ. ಏನ್ ಹೇಳ್ತೀರ ಅಣ್ಣಂಗೆ? ಅಣ್ಣಂಗೆ ಜೈ ಅನ್ಬಿಡ್ಕ ಕೈ ಮುಗಿತೀನಿ ಸರ್. ಕೈ ಮುಗಿತೀರಾ? ಬಂದ ಮುಗಿತೀನಿ. ಅವರು ಕೈ ಮುಗಿತಾರಲ್ಲ, ಅಣ್ಣ ಕಾಲಿ ಬೀಳ್ತೀನಿ ಓಟ್ ಹಾಕೋಣ ಅಂತಾರಲ್ಲ. ಇದು ನಿಮ್ಮ ಹೆಸರು? ಶಿವಮಲ್ಲೇಗೌಡ. ಶಿವಮಲ್ಲೇಗೌಡ್ರೆ, ಅವತ್ತು ಓಟ್ ಹಾಕ್ಬೇಕಾದ್ರೆ ಕಾಸು ಇಸ್ಕೊಂಡಿದ್ರ? ಯಾವ ಮಾಡ್ರಿ ಸತ್ಯ ಹೇಳಿ. ಒಬ್ಬರ ತಲು ₹1 ಇಸ್ಕೊಳ್ಳ. ನಿಜಲ್ವಾ? ಯಾರ ತಲು ಇಸ್ಕೊಳ್ಳ? 500, ₹1, 1000, ಯಾರ ತಲು 2000, ಯಾರ ತಲು ಇಲ್ಲ ಸರ್. ನಾವೇ ಕೊಡ್ತೀನಿ ಒಂದು 500. ನೀವೇ ಕೊಡ್ತೀರಾ? 500 ಕೊಡ್ತೀನಿ. 500 ಇವರೇ ಒಂದು ₹500 ಕೊಡ್ತಾರಂತೆ. ಬಂದು ರೋಡ್ ಮಾಡ್ರಿ ಮಾಡಿ. ಇಸ್ಕೊಳ್ಳಲ್ಲ 500. ಹೌದಾ? ಓ, ಸರಿ. ಬನ್ನಿ ಹೋಗಮ್ಮ. ಏನೋ ಹಿಂಗೆ ಅಲ್ಲವ ಅಜ? ಕೃಷ್ಣಮೂರ್ತಿ. ನಿಮ್ಮ ಹೆಸರು ಏರ್ ಮತ್ತೆ ಹೆಸರು ಆಮೇಲೆ ಮ್ಯಾಟ್ರು. ಏನ್ ಹೆಸರು ನಿಮ್ದು? ಶಿವನಾಗೇಗೌಡ. ಅವ್ರು ಶಿವ ಮಲ್ಲೇಗೌಡ, ನೀವು ಶಿವ ನಾಗೇಗೌಡ. ಶಿವ ಎಲ್ರದ್ದು ಶಿವನೇ ಇದೆ. ಹೇಳ್ರಪ್ಪ, ಏನ್ ನಿಮ್ ಪ್ರಾಬ್ಲಮ್? ನಮ್ದು ಇದ್ ನೋಡಿ ಸರ್, ರೋಡ ಯಾವ ತರ ಇದ್ದದು. ನಮ್ ಕೃಷ್ಣಮೂರ್ತಿ ಅವ್ರು ಬಂದ್ಬಿಟ್ರು ಚೆನ್ನಾಗ ನಯಸ್ಸಾಗಿ ನಿಮ್ಗೆ ಏನ್ ಬೇಕು ಹಂಗೆ ಉರುಳು ಸೇವೆನೆ ಮಾಡ್ಬಿಡ್ಬೋದು. ಹಂಗ್ ಮಾಡ್ಬಿಟ್ಟು ಹೊಂಟೋದ್ರು. ನೆಕ್ಸ್ಟ್ ಅವ್ರಿಗೆ ಕೊಡ್ಬೇಕು ಅಂತ ಮಾಡ್ಕೊಂಡಿವಿ. ಹಿಂದೆ ಇದ್ದವರು ದುರ್ವೇನಾರಾಯಣ. ಜಯಣ್ಣ ಇದ್ದ ಪರವಾಗಿರಲಿಲ್ಲ. ಅವನು ಎಷ್ಟೋ ಪರವಾಗಿಲ್ಲ. ಪರವಾಗಿದ್ದಾಗಲೇ ಮಾಡಿಸ್ಕೋಬೇಕಲ್ವಾ? ಅಯ್ಯೋ, ಒಂದಷ್ಟು ಉದ್ದ ಮಾಡ್ಬಿಟ್ಟು ಹೊಂಟೋದ. ಒಂದಷ್ಟುದ್ದ ಇಷ್ಟುದ್ದ ಅಷ್ಟೇ. ಇಷ್ಟೇ ಉದ್ದ. ಆಮೇಲೆ ಮಿಕ್ಕಿದಿಲ್ಲ ಸರ್. ಮಿಕ್ಕಿದ್ ಗೋವಿಂದ. ಸರಿ, ಮತ್ತೆ ಯಾರು ಹಿಂದೆ ಆದವ್ರು ಮಾಡ್ಲಿಲ್ಲ ಸರ್. ಮುಂದಕ್ಕೆ ಬಂದಿರೋರು ಮಾಡ್ತಾ ಇಲ್ಲ. ಅವರು ಇಲ್ಲ. ಹೋಗ್ಲಿ, ಅರ್ಜಿ ಕೊಟ್ರ? ಅರ್ಜಿನೂ ಕೊಡಿ, ಎಲ್ಲ ಆಯ್ತು. ಮನೇಲಿ ಮನ್ಗನ ಏನಂದ್ರ? ಮನೇಲಿ ಮನ್ಗೆ ನಿದ್ದೆ ಮಾಡ್ತಾವನೆ. ಮುಂದೆ ಮಾಡವ್ ನೋಡೋಣ ಅಂತ ಹೇಳ್ತಾವನ. ಮುಂದೆ ಯಾವಾಗ? ಮುಂದವಾಗ ಇನ್ನ 5 ಬತ್ತಲ್ಲ. ನೆಕ್ಸ್ಟ್ 28 ಇದಕ್ ಬತ್ತಲ್ಲ. ಯಾವಾಗ? ಮುಂದೆ ಇನ್ನೊಂದ್ ವರ್ಷ ನಾವೆಲ್ಲ ಮನಿ ಕತ್ತಿ ಮೇಲೆ ವರ್ಗ ಹಂಗೆ ಸರ್. ಓ, ಮತ್ತೆ 2000 ಕಡೆಲ್ಲ ಅಲ್ಲೇ ಇದಾರ? ಓಡೋಗಂಗಿಲ್ಲ ಬಸ್ರಿ, ಎಲ್ಲರೂ ಮಾತಾಡ್ಬೇಕು. ಹಲೋ, ಯಾಕೆ ಮೂಗ್ನೋವ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವ ಸ್ವಾಮಿ ಅಂತ. ಮಾದೇವ ಸ್ವಾಮಿ. ಶಿವ ಮಾದೇವ
ಎಲ್ಲ ಇಲ್ಲೇ ಅವ್ರೆ, ಎಲ್ಲ ದೇವ್ರುಗಳು ಇಲ್ಲೇ ಅವ್ರೆ. ಹೌದು ಸರ್. ಆದ್ರೆ ದೊಡ್ಡ ದೇವ್ರು ಮಾತ್ರ ಊರಿಗೆ ಬರ್ತಾ ಇಲ್ಲ. ಗೊತ್ತಾಯಿಲ್ಲ. ಬಂದಿಲ್ವೇ? ಬಂದು 5 ವರ್ಷ 3 ವರ್ಷದಿಂದ ಬಂದಿಲ್ಲ ಸರ್. MLA ಆಗ್ತಾರಿಂದ ಒಂದ್ಸಲ ಬಂದೇ ಇಲ್ಲ. MLA ಹತ್ತದಿಂದ ಒಂದು ಸಲ ಬಂದಿಲ್ವಾ? ಒಂದ್ಸರಿನೂ ಬಂದೇ ಇಲ್ಲ. ಯಾಕೆ ನೀವು ಕರ್ದಿಲ್ವಾ? ಅಯ್ಯೋ ಕರಿತೀವಿ ಬರ್ತಾ ಇಲ್ಲ ಅವ್ರು. ಯಾವ್ದಾರು ಹಬ್ಬ ಗಿಬ್ಬ ಮಾಡಿ ಕುರಿಗಿರಿ ಮರಿ ಹೊಡೆದ್ ಅವತ್ತು ಬಂದ್ಬಿಡ್ತಾರ ಅವಾಗ ಬಂದ್ಬಿಡ್ತಾರ. ಬಂದ್ಬಿಡ್ತಾರ. ಮಟನ್ ಇರ್ತಾರ. ಬಾಡೂಟ ಅಂದ್ರೆ ಬಾರ್ಡರ್ ಬಿಟ್ಟು ಹೋಗ್ ರೆಡಿ. ಬಾರೋಟ ಬಂದ್ಬಿಡ್ತಾರ. ಸರಿ, ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಏನು ಒಂದ್ ಚರಂಡಿ ಇಲ್ಲ, ಒಂದ್ ರೋಡ್ ಇಲ್ಲ, ಬೀದಿ ದೀಪಗಳು ಸರಿಯಾಗಿ ಉರಿತಾ ಇಲ್ಲ. ಹಾ, ಪಂಚಾಯತ್ ಅಂತೂ ಬರ್ತಾನೆ ಇಲ್ಲ ಮೆಂಬರ್ಗಳು, ಒಬ್ರು ಬರ್ತಾನೆ ಇಲ್ಲ ಪಂಚಾಯತ್ ಮೆಂಬರ್ಗಳು. ಅಲ್ಲಿ ನೋಡಿ, ಅಲ್ಲಿ ಬನ್ನಿಲಿ ತೋರಿಸ್ತೀನಿ ಬೀದಿ ದೀಪ ನೋಡಿ. ಮನೇಲೂ ಇಂತ ಲೈಟ್ ಹಾಕ್ಸೋದಿಲ್ಲ. ಅಯ್ಯೋ, ಇದೊಂದು ಬೀದಿ ದೀಪ ಇದು. 10 ರೂಪಾಯಿ ಲೈಟ್ ತಂದು ಹಾಕ್ತಾರೆ ಯಾವನಾರುವೆ. ಸ್ವಲ್ಪನಾದ್ರು ಅದು ಇದು ಇದದಪ್ಪ ನಿಮ್ಗೆ. ಅಲ್ಲಿ ನೋಡಲ್ಲ, ಅದು ಬೀದಿ ದೀಪ ಅಂದಾರ ಅದನ್ನ. ಬಾಗಲಿ ಪಂಚಾಯತ್ ಅವ್ರಿಗೆ ಹೋಗಿಬೇಕು ಈ ಮಾತನ್ನ. ಪಂಚಾಯತ್ ಅವ್ರಿಗೆ ಯಾಕೆ ಅಭಿವೃದ್ಧಿ ಜಾಸ್ತಿ ಮಾಡ್ಬಿಡ್ರಲ್ಲ ಅದಕ್ಕೆ ಸರ್. ಅಭಿವೃದ್ಧಿ ಜಾಸ್ತಿ ಮಾಡ್ಬಿಡ್ರಲ್ಲ. ಯಾರ ಮೇಲೆ ಅಭಿಮಾನ? ಅಭಿಮಾನ ಮೇಲೆ ಯಾರ ಮೇಲೂ ಇಲ್ಲ ಸರ್ ಇವಾಗ. ಯಾಕಂದ್ರೆ ಅಭಿಮಾನ ಯಾರ ಮೇಲೂ ಇಲ್ಲ. ಚರಂಡಿ ಇಲ್ಲ. ಅಭಿಮಾನ ಇಂಪಾರ್ಟೆಂಟ್, ಅಭಿವೃದ್ಧಿ ಇಂಪಾರ್ಟೆಂಟ್. ಅಭಿವೃದ್ಧಿ ಇಲ್ಲ ಅಂದ್ರೆ ಮುಗೀತು ಕಥೆ. AR ಕೃಷ್ಣಮೂರ್ತಿ ಅವರು ನಾವು ಓಟ್ ಹಾಕಾಗ ಮಾತ್ರ ಇಲ್ಲಿ ಊರಿಗೆ ಬಂದಿದ್ದು. ಇಲ್ಲಿವರೆಗೂ ಕಾಲಿಟ್ಟಿಲ್ಲ. 3 ವರ್ಷ ಆಯ್ತು. ಕಾಲಿಟ್ಟಿಲ್ವಾ? ಕೈಯೂ ಇಡ್ಲಿಲ್ವಾ? ಕೈ ಹಿಡಿಲ್ಲ, ಕಾಲು ಇಟ್ಟಿಲ್ಲ. ಕೈ ಎತ್ಬಿಟ್ಟವ್ರ. ಈಗ ನಿದ್ದೆ ಮಾಡ್ತ ಮನ್ಗಾರ ಮನೇಲಿ ನೀವೇ ಏನಾರ ಮಾಡ್ಕೊಳ್ಳಿ ಅಂತ. ಏನಾರು ಮಾಡ್ಕೊಳ್ಳಿ ಅಂತ. ಈಗ ನೀರ್ಗಿರಿ ಉಗ್ಗಿ ಯಾರು ಎಬ್ಸೋರ್ ಇಲ್ವೇ? ಯಾರು ಎಪ್ಸರಿಲ್ಲ ಅವ್ರನ್ನ. ಅವ್ರದೇ ಆಡಳಿತ. ಏನ್ ನಿಮ್ಮ ಹೆಸರು? ಸರ್ ಚಂದ್ರು ಅಂತ. ಚಂದ್ರು, ಎಲ್ಲಪ್ಪ ಸೂರ್ಯ? ಸೂರ್ಯ ಬರ್ತಾ ಇದ್ರು ಸರ್ ಮೇಲೆ. ಬಂದಿಲ್ವಾ ಇನ್ನು? ಇನ್ನು ಬಂದಿಲ್ಲ ಸರ್. ಸರ್ ಇದು ನಮ್ದು ತುಂಬಾ ಕುಗ್ರಾಮ. ಏನು ಬೇಕಾದಂತ ಅನುದಾನಗಳಿಲ್ಲ. ಆ ವ್ಯವಸ್ಥೆಗೆ ತಕ್ಕಂತ ಬಸ್ಗಳಿಲ್ಲ. ಬಸ್ ಇಲ್ವಾ? ಬಸ್ ಇಲ್ಲ. ಬಸ್ ಅಲ್ಲಿ 1 ಕಿಲೋಮೀಟರ್ ಹೋಗ್ಬೇಕು ಸರ್. 1 ಕಿಲೋಮೀಟರ್ ಹೋಗ್ಬೇಕು ಬಸ್. ಈ ರೋಡ್ಗ ನಮ್ ಗಾಡಿ ಬಂದಿದೆ ಹೆಚ್ಚು, ಬಸ್ ಬೇರೆ ಬರ್ಬೇಕು. ಬಸ್ಸು ಇಲ್ಲ ಸರ್. ಆಮೇಲೆ ಮಕ್ಕಳಿಗೆ ನಮ್ಗೆ ಸರ್ ಎಜುಕೇಶನ್ಗೆ ಸ್ಪೆಷಾಲಿಟೀಸ್ ಇಲ್ಲ. ಎಜುಕೇಶನ್ಗೆ ಏನಿಲ್ಲ. ಮಕ್ಕಳು ಇಲ್ಲೇ ಹೋಗ್ಬೇಕು ಸರ್. ಅಂದ್ರೆ ದೂರ ಹೋಗ್ಬೇಕು ಅಂದ್ರೆ ಈಗ ಬಸ್ ಸೌಲಭ್ಯ ಇಲ್ವಲ್ಲ ಸರ್. ಈಗ ಇಲ್ಲಿಂದ 5th ಸ್ಟ್ಯಾಂಡರ್ಡ್ ಮುಗೀತದೆ. ಮತ್ತೆ 6th ಸ್ಟ್ಯಾಂಡರ್ಡ್ ಹೋಗ್ಬೇಕು ಅಂದ್ರೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಅದೇ ಚಾನಲ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಮೃಗ ಪ್ರಾಣಿಗಳು, ಚಿರತೆಗಳು ಇರ್ತವೆ. ಕಾಲದಲ್ಲಿ ಇತ್ತಪ್ಪ 5 ಕಿಲೋಮೀಟರ್ ನಡೀತದ, 10 ಕಿಲೋಮೀಟರ್ ನಡೀತದ. ಈಗಲೂ ನಡಿಬೇಕಾ? ಹೌದು ಸರ್, ಹೌದು. MLA ಗಂತೂ ದೊಡ್ಡ ನಮಸ್ಕಾರ ಹೊಡಿಬೇಕು ಸರ್ ಅವ್ರಿಗೆ. ನಾವು ಹೊಡೆದ್ಬಿಡ್ರಿ, ಇಲ್ಲೇ ಉಳಿಸೇವೆ ಮಾಡ್ಬೇಕು. ನೋಡ್ತವ್ರೆ ಹೊಡೆದ್ಬಿಡಿ. ಅದೇನ್ ದೊಡ್ಡ ನಮಸ್ಕಾರ ಹೊಡಿತಿರೋ, ಈಡ್ಗಾಯಿ ಹೊಡಿತಿರೋ? ಉಳಿಸೇವೆ ಮಾಡ್ಬೇಕು ಸರ್ ಅವ್ರಿಗೆ. ನೆಕ್ಸ್ಟ್ ಆ ರೋಡ್ ಆ ರೋಡಲ್ಲಿ ಮಾಡ್ಬೇಕು ಸರ್ ಅವ್ರಿಗೆ. ಉಳಿಸೇವೆ ಮಾಡ್ಬೇಕು ಅವ್ರಿಗೆ. ನಮ್ಗಂತ ಆದ್ರೂ ಪಂಚಾಯತಿ ಅವರು ಬಹಳ ಸಪೋರ್ಟ್ ಮಾಡಿದಾರೆ ಸರ್ ನಮ್ಗೆ. ತುಂಬಾ ಅಭಿವೃದ್ಧಿ ಮಾಡ್ಕೊಟ್ಟಿದ್ದಾರೆ. ಪಂಚಾಯತ್ ಅವ್ರು ಯಾವ ತರ ಸಪೋರ್ಟ್ ಮಾಡೋರು? ಎಲ್ಲಾ ತರ ಮೋರಿಗೆಲ್ಲ ಅವರೇ ಸಪೋರ್ಟ್ ಮಾಡ್ತಾರೆ ಸರ್. ನೀರು ಅಲ್ಲ ಚೆನ್ನಾಗ್ ಮಾಡಿದಾರೆ. ಎಲ್ಲ ಕಾಂಕ್ರೀಟ್ ಎಲ್ಲ ಹಾಕಿ ಎಲ್ಲ ಅದ್ದೂರಿ ಮಾಡಿದ್ದಾರೆ. ಏನ್ ನೀವು ಹೊಗಳ್ತಿದ್ರೆ ಬೈತಿದ್ದೀರಾ ಸರ್? ಹೊಗಳ್ತಾ ಇರೋದು ಅವ್ರನ್ನ. ಅಷ್ಟ್ ಚೆನ್ನಾಗ್ ಮಾಡಿದಾರೆ ಅವರು. ಹೌದಾ? ಅವ್ರು ಇಲ್ಲೇ ಆಯ್ತಾ ಇರಲಿಲ್ಲ ಸರ್. ಮತ್ ನಾ ಯಾಕೆ ಬರ್ಬೇಕಿತ್ತಲ್ಲ? ನೋಡಿ ಸರ್, ಆ ಕಡೆ ಬಂದು ಅವ್ರು ಮಾಡಿರೋಂತ ವಿಜುವಲ್ಸ್, ಅಲ್ಲಿ ಮೋರಿ ಅಂತ ವಿಜುವಲ್ಸ್ ನೋಡಿದ್ರೆ ಅವ್ರು ಮಾಡಿರೋಂತ ಕರ್ತವ್ಯಗಳು ನಿಮ್ಗೆ ಗೊತ್ತಾಗುತ್ತೆ ಸರ್. ಏನೇನ್ ಮಾಡಿದ್ದಾರೆ ಪಂಚಾಯತಿ ಅವರು. ಚಂದ್ರು ಅವರು ಉಗಿತವ್ರೆ. ಚಂದ್ರು ಅವರು ಚಂದ್ರನ್ ತರ ಮಾತಾಡ್ತಿಲ್ಲ, ಸೂರ್ಯನ್ ತರ ಮಾತಾಡ್ತವ್ರೆ. ಆ ವಿಜುವಲ್ಸ್ ನೋಡಿದ್ರೆ ಸರ್ ನಿಮ್ಗೆ ಗೊತ್ತಾಗುತ್ತೆ ಮೋರಿ ಯಾವ ತರ ಇದೆ, ನಮ್ಮ ಕಷ್ಟಗಳು ಯಾವ ತರ ಇದೆ, ನಮ್ಮ ಆಗು ಹೋಗುಗಳು ಯಾವ ತರ ಇದೆ. ಯಾರವ ಇವ 2000 ಕಡೆರು? ಏನ್ ನಿಮ್ಮ ಹೆಸರು? ಎಲ್ಲ ಬನ್ನಿ ಹೋಗಮ್ಮ. ಅಲ್ಲ, ಅವ್ರ ಯಾಕೆ ಅತ್ತಾಗ ನೋಡಕ್ಕೆ ಕ್ಯಾಮ್ರಾ ಬಿಲ್ಡಪ್ ಕೊಡಕ ಬಂದವರು? ಪಾಪ ಅವ್ರು ರೋಡ್ ತೋರ್ಸಕ್ ಬಂದ್ರೆ ಅತ್ತಾಗ ನೋಡ ಅಂತ. ಈ ರೋಡಲ್ಲಿ ಹೆಂಗ್ ತಿರ್ಗಾಡ್ಬೇಕು? ಅಲ್ಲ, ಈ ರೋಡಲ್ಲಿ ಹೆಂಗ್ ತಿರ್ಗಾಡ್ಬೇಕು? ಓಟ್ ಹಾಕಕ್ಕೆ ಕೇಳಿಸ್ಕೊತಾರೆ. ಓಟ್ ಹಾಕಿ. ಮಾದೇವಮ್ಮ ಮನೆ ಅಲ್ಲ? ನಮ್ಮ ಮನೆ ಇಲ್ಲೇ. ಎಷ್ಟು ಲೀಟರ್ ಕರ್ದಿರಾ? ಅಲ್ಲ ಇಷ್ಟೇ ನಾವು ಹಾಲು ಕರ್ದಿರೋದು. ಅಷ್ಟೇ? ಕಾಸು ಬಂತ 2000? ಬಂದೇ ಇಲ್ಲ. ಬಂದೇ ಇಲ್ವಾ? ಬೇಕಾ? ಬೇಕು. ಮತ್ತೆ ಅದು ಬೇಕಾ ಇದು ಬೇಕಾ? ಇದು ಬೇಕು, ಅದು ಬೇಕು. ಬಂದ್ಬಿಡಿ. ಯಾವ್ದು ಬೇಕು? ಎರಡು ಬೇಕು. ಎರಡು ಬೇಕಾ? ನೋಡ್ರಪ್ಪ, ಎರಡು ಬೇಕಂತೆ ಮಾದೇವಮ್ಮಗೆ. ನಮ್ಗೆ ರೋಡು ಬೇಕು. ಕಾಸು ಬೇಕು, ರೋಡ್ ಬೇಕು. ಜೀವನ ಮಾಡೋದು ಹೆಂಗೆ? ಮತ್ತೆ ಏನ್ ಬೇಡ? ಎಲ್ಲ ಬೇಕು. ಎಲ್ಲ ಬೇಕು. ನಮ್ ಜೀವನ ಹೆಂಗ್ ನಡಿಬೇಕು? ಎಲ್ಲ ಬೇಕು ಅಂತ ನಿಮ್ಮನ್ನ ಗೆಲ್ಸಿರೋದು. ಈಗ ಇನ್ನೊಂದು ನಿಮ್ಗೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ತೋರಿಸ್ತೀನಿ. ಈ ಎಲ್ಲಿ ಯಾವ್ದೋ ಒಂದು ಊರಲ್ಲಿ ಮೊನ್ನೆ ಮಾಡ್ದೋ. ಎಲ್ಲ ಇದೆ, ಆದ್ರೂ ಏನು ಇಲ್ಲ. ಆಯ್ತಾ? ಜಾಗ ಅದೇ, ರೋಡ್ ಇಲ್ಲ. ಆಯ್ತಾ? ಬನ್ನಿಲಿ, ಟ್ಯಾಂಕ್ ಅದೇ. ಆಯ್ತಾ? ಪೈಪ್ ಅದೇ, ಟ್ಯಾಂಕ್ ಅದೇ, ಇಟ್ಕೊಳಕ್ ಜಾಗನೂ ಅದೇ. ಬರೋದೇ ಬತ್ತಾಯಿಲ್ಲ. ಬಾಡಿ ಇದೆ, ಗಾಡಿ ಇಲ್ಲ. ಹಂಗಾಗದೆ ಪರಿಸ್ಥಿತಿ ನೋಡಿ. ಈಗ ಏನಿದು? ಒಂದ್ ನಿಮಿಷ ಇರ್ರಿ, ಬರ್ರಿ ಇಲ್ಲಿ ಒಂದ್ ನಿಮಿಷ. ನಮ್ಮ ರಾಜಣ್ಣ ಕ್ಯಾಮ್ರಾಮನ್ ಬರ್ರಿ ಇಲ್ಲಿ. ಏನೋ ಭಾಳ ಇಂಟ್ರೆಸ್ಟ್ ಆಗಿ ಬರ್ದವ್ರೆ. ಒಂದ್ ನಿಮಿಷ ಎಲ್ಲ ಸೈಲೆಂಟ್ ಆಗಿರ್ಬೇಕು, ನಗಬಾರ್ದು. ನೀರನ್ನು ಮಿತವಾಗಿ ಬಳಸಿ ಸ್ವಚ್ಛತೆ ಕಾಪಾಡಿ. ಹ್ಞೂ ಸರ್, ನೀರನ್ನು ಮಿತವಾಗಿ ಬಳಸೋದೇನು,
ಭಾಳ ಹಿತವಾಗಿ ಕುಡಿತವ್ರೆ ಜನ. ಯಾಕೆ ಹೇಳಿ? ನೀರೇ ಇಲ್ವಲ್ಲ, ಇನ್ನೇನು ಮಿತವಾಗಿ ಬಳಸೋದಿಲ್ಲ. ನೀರೇ ಇಲ್ಲ, ಮಿತವಾಗಿ ಇನ್ನೇನು ಬಳಸೋದು? ಲೈಟೇ ಇರಲ್ವಲ್ಲ, ನೈಟಲ್ಲಿ ಲೈಟೇ ಇರಲ್ವಾ? ಲೈಟೇ ಇರಲ್ಲ. ನಾವ್ ಹೆಂಗ್ ತಿರ್ಗಾಡ್ಬೇಕು ಈ ಕತ್ಲಲ್ಲಿ? ಯಾವ ತರ ತಿರ್ಗಾಡ್ಬೇಕು, ನಾವ್ ಯಾವ ತರ ಇರ್ಬೇಕು? ಈಗ ಕಾಂಕ್ರೀಟ್ ರೋಡ್ ಹಾಕಿಲ್ಲ, ಯಾವ ರೋಡ್ ಆಗಿಲ್ಲ ನಮ್ಗೆ. ನಾವ್ ಇರೋದೇ ಜೀವನ ಕಷ್ಟ ಈ ಹಳ್ಳಿ ಒಳಗೆ. ಅಲ್ಲ ಹಿಂಗಾದ್ರೆ ಹೆಂಗ ಕಣ? ನೋಡಪ್ಪ ನೀವೇ ಇರಪ್ಪ ಒಂದ್ ನಿಮಿಷ. ಇದು ಚರಂಡಿ, ಚರಂಡಿ ನೋಡಿ, ಅಲ್ಲಿಂದ ಬರೋ ಚರಂಡಿ. ಕೆರೆ ದಡ ಹಂಗಾಗ್ಬಿಡದೆ ಪರಿಸ್ಥಿತಿ. ಅಲ್ಲಿ ಮುಂದೆ ಅದು ಮೇನ್ ಬೇಕಾಗಿರೋದು ಅದು ನಮ್ಗೆ. ಓ ಯಾರದು MLA ಸ್ವಿಮ್ಮಿಂಗ್ ಪೂಲ್? ಯಾರು ನೀವು ಊರವ್ರು? ನಿಮ್ಗೆ ಸ್ವಲ್ಪ ಬುದ್ಧಿ ಇಲ್ವೇನ್ರಿ? MLA ಅವ್ರು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಕಟ್ಸಿದಿರಲ್ರಿ? ಇಲ್ಲೇ ಸ್ನಾನ ಮಾಡ್ಕೋಗದವ್ರು ಇಲ್ಲಿ. ಕೃಷ್ಣಮೂರ್ತಿ ಅವರು ಇಲ್ಲೇ ಸ್ನಾನ ಮಾಡ್ಕೊ ಹೋಗೋದು. ಇಲ್ಲ ಇಲ್ಲೇ ಕೃಷ್ಣಮೂರ್ತಿ ಮತ್ತೆ ಪಂಚಾಯತಿ ಸರ್, ಪಂಚಾಯತಿ PDO ಬೆಳಗ್ಗೆ ಇಲ್ಲೇ ಬರೋ ಸ್ನಾನ ಮಾಡಕ್ಕೆ PDO ಪಂಚಾಯತಿ ಅವರು ಅದಕ್ಕೂ ಇಲ್ಲ ಸರ್. ಬಾಗ್ಲಿ ಪಂಚಾಯತಿ ಅವರು ಸದಸ್ಯರುಗಳು ಮತ್ತೆ ಎಲ್ಲ ಇಲ್ಲೇ ಬಂದು ಸ್ನಾನ ಮಾಡ್ಕೊ ಹೋಗೋದು ಡೈಲಿ ಎವ್ರಿ ಮಂಡೇ. ಇವ್ರಿ ಮಂಡೇ ಇಲ್ಲೇ ಬಾಗ್ಲಿ ಪಂಚಾಯತಿ ಅಂತ ಊಸ್ಟ್ ಪಂಚಾಯತಿ ನಮ್ಮ ಇಡೀ ಚಾಮರಾಜನಗರದಲ್ಲಿ ಎಲ್ಲೂ ಇಲ್ಲ ನೋಡಿ ಅವ್ರ ವ್ಯವಸ್ಥೆನ. ಎಲ್ಲ ಊರ್ದು ಅದೇ ಕತೆ. ಬೇಡವಾ, ನಮ್ಗೆ ರೋಡ್ ಬೇಡವಾ, ನಮ್ಗೆ ಕಂಬಗಳು ಬೇಡವಾ? ನಾವ್ ನೋಡಿ ಹಿಂಗ್ ಎಳ್ಕೊಂಡ್ ತಿರ್ಗಾಡ್ತೀವಲ್ಲ, ನಾವ್ ಯಾವ ತರ ಜೀವನ ಮಾಡ್ಬೇಕು? ನಮ್ ಸ್ವಂತ ಎಳ್ಕೊಂತ ಇರೋದ್ರ ಲೈಟ್ಗಳ. ನಾವೇನ್ ಮಾಡೋದು? ಸ್ವಂತ ಅಂದ್ರ ನಾವ್ ಕಂಬಗಳು ನೀವೇ ಕಂಬಗಳು ಹಾಕೊಂಡು ಲೈಟ್ ಹಾಕೊಂಡಿದ್ರೆ? ಓ, ಮಾದೇವಮ್ಮ ಮತ್ತು ತಂಡದಿಂದ ಬೀದಿ ದೀಪ ಭಾಗ್ಯ ಇವರೇ ಮಾಡ್ಕೊಂಡವ್ರೆ, ಜನರೇ ಮಾಡ್ಕೊಂಡವ್ರೆ ಎಲ್ರು. ಇಂತ ಒಂದು ಕುಗ್ರಾಮದ ಹಳ್ಳಿಯನ್ನ ನಾನು ನೋಡ್ಲಿಲ್ಲ. ಹೇಳಿ, ಏನ್ ಪ್ರಾಬ್ಲಮ್ ಊರಲ್ಲೇ? ಊರ್ಲಿ ಎಲ್ಲರೂ ಪ್ರಾಬ್ಲಮ್. ರೋಡ್ಗಳಿಲ್ಲ, ಯಾವ್ದು ಇಲ್ಲ. ಮಾಮೂಲಿ ನಮ್ಮ ಮುಂದೆ ದೇಶಕ್ಕೆ ಆಗದ, ಇಡೀ ಹಳ್ಳಿಗಳಿಗೆ ಆಗದ, ಇಡೀ ಹಳ್ಳಿಗಳಿಗೆ ಆಗದ, ದೇಶಕ್ಕೆ ಆಗದ. ಅದಕ್ಕೆ ನಿಮ್ಮೂರ್ಗೂ ಆದ್ರೂ ತೊಂದರೆ ಇಲ್ಲ ಅಂತೀರಾ? ಎಲ್ಲ ಊರ್ಗೂ ಹೋಗದ, ನಮ್ದು ಒಂದೂರ. ಅಲ್ಲ, ಎಲ್ಲ ಊರ್ಗೂ ಈಗ ನಮ್ ಚಾನಲ್ ರೋಡಿ ನೋಡಿ ನೋಡ್ರಿ, ಇಡೀ ಕರ್ನಾಟಕದಲ್ಲೇ ಇಲ್ಲ ನಮ್ ಚಾನಲ್ ರೋಡ್ ಅಂತ ಗುಂಡಿ. ತಕ ಬಂದೆ ಇಡೀ ಕರ್ನಾಟಕದ ನಾನು ನೋಡ್ಕತೀನಿ. ನಿಮ್ಮೂರ್ ಕತೆ ತೊಂಬ ನೋಡಿದ್ರೆ ನೋಡಿದ್ರೆ ಎಲ್ಲ ನೋಡಿದಾರೆ. ಅದಕ್ಕೆ ನೀವ್ ಹೇಳ್ಬೇಕ್ರಿ. ಪಂಚಾಯತಿ ಅವ್ರು ಮಾಡಲ್ವಲ್ಲ, ನಾವೇನ್ ಮಾಡಾಗಿದ್ದು? ಮಾಡಿದ್ರು ಪಂಚಾಯತಿ ನಮ್ಮೂರಿಗೆ ಸೇರಿಲ್ಲ ಪಂಚಾಯತಿ, ಬಾಗ್ಲಿಗೆ ಸೇರದ ಅವ್ರು ಮಾಡಾಗಿಲ್ಲ, ನಮ್ ಮಾಡ್ಸ್ಕೊಳಾಗಿಲ್ಲ. ಒದೇಲ್ಲ. ಇರಿ ಅವ್ವ, ನಮಸ್ಕಾರ. ಏನ್ ನಿಮ್ ಹೆಸರು? ಮಲ್ಗಮ್ಮ. ಒದಿಯಲ್ಲ ತನ ಒದ್ಗಿದ್ ಬಿಟ್ರಂಗೆ ನಾನ್ ನೆಕ್ಸ್ಟ್ ಪಂಚರ್ ಆಗೋಯ್ತೀನಿ. ಮಲ್ಗಮ್ಮ, ಏನ್ ಸಮಾಚಾರ? ಏನ್ ನಿಮ್ ಪ್ರಾಬ್ಲಮ್? ನೋಡಿ ನಮ್ ಪ್ರಾಬ್ಲಮ್ ಹೆಂಗ ಎಷ್ಟು ಕಷ್ಟಪಟ್ಟವು ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ವಿಡಿಯೋ ಮಾಡ್ಕೊ ಹೋಗಂಗಿಲ್ಲ. ನಮ್ಗ ಎಲ್ಲಾನು ಒಳ್ಳೇದ್ ಮಾಡ್ಕೊಡ್ಬೇಕು. ಹೋಗಿ ಎಲ್ಲ ಆಗ್ತೇವೆ ಕಡ. ನಿಮ್ ಊರವರು ಎಲ್ಲ ಗೊತ್ತವ್ರಿಗೆಲ್ಲ ನೀವು ಇವತ್ ಮಾಡ್ಕೊ ಹೋಯ್ತಿದಾರಿ, ಮುಂದಕ್ಕ ಹಾಕಲ್ಲ. ಹೌದಾ? ಮಾಡಲ್ಲ ನಿಮ್ ಕೆಲ್ಸ ಏನು. ಪಂಚಾಯತಿ ಅವರು ನಮ್ಗೆ ಏನು ಮಾಡ್ಕೊಟ್ಟಿಲ್ಲ. ಈಗ ನಿಮ್ ಹೆಸರೇನಂದ್ರೆ ಮಲ್ಗಮ್ಮ. ಹಿಂಗೆ ಓಟ ಕೇಳಕ್ ಬರ್ತಾರಲ್ಲ ಅವ್ರಿಗೂ ಹಿಂಗೆ ಕೇಳಿರ ನೀವು? ನಮಗ್ ಕೇಳ್ದಂಗ ಅವ್ರಿಗೂ ಕೇಳ್ಬೇಕು. ಬರೀ ಈಗ ಬರ್ತದೆ ಕಾರ್ಯಕ್ರಮ, ಟಿವಿ ಬರ್ತದೆ ನಿಮ್ದು. ನೋಡಿ ನಮ್ ರೋಡ್ ನೋಡಿ ನಮ್ ಹೆಂಗ ಜೀವನ ಮಾಡ್ಬೇಕು. ಪಂಚಾಯತಿಯವರು ಯಾರಪ್ಪ ಅಧ್ಯಕ್ಷರು? ಅವರು ಬರ್ತಾರ, ಓಟ್ ಹಾಕ್ಸ್ಕೊಯ್ತಾರ, ಏನು ಮಾಡಲ್ಲ. ಅವಾಗ ನೀವು ಕೇಳಲಿಲ್ವಾ? ಕೇಳಿದ್ರು ಹಿಂಗೆ ಇಷ್ಟೇ. ಅಜ್ಜಿ ಚಂದಕ್ಕಿದ್ದೀರಿ? ಚಂದಕ್ಕಿನ ಕಣ ಡ್ರೈನೇಜ್ ನೋಡಪ್ಪ. ಇರಿ, ನಿಮ್ ಹೆಸರೇನು? ಸಿದ್ದರಾಜಮ್ಮ. ಸಿದ್ದರಾಜಮ್ಮ ಏನ್ ಕಥೆ ಈಗ? ಏನ್ ಕಥೆಪ್ಪ? ಸಿದ್ದರಾಜಮ್ಮ ಮಾತಾಡಕ್ಕೆ ಸಿದ್ಧ. ಕಂಬ ಇಲ್ಲ, ಅದರ ಒಂದ್ ಇನ್ನೇನು ಇಲ್ಲ, ಯಾನು ಇಲ್ಲ. ಯಾನು ಇಲ್ವೇ? ಏನಿಲ್ಲ, ಸೈಟು ಅನ್ನಕ್ಕೆ ಮನೆ ಇಲ್ಲ. ಮನೆ ಇಲ್ಲಿ ಮನೆಗಳು ಸಿಕ್ಕಿದ್ಯಾ? ಮನೆಗಳು ಪಂಚಾಯತಿಲಿ ಇಲ್ಲಿ ಬಡವರಿಗೆಲ್ಲ ಮನೆ ಸಿಕ್ಕೈತಾ ಇಲ್ವೋ? ಓ, ಮನೆ ಇಲ್ಲ. ಮನ ಚರಂಡಿ ಕಾಸು ಬಂತ? ಯಾವ ಕಾಸ? 2000. ಈಗಿಂದ ಇಲ್ವಾ? ಎಷ್ಟು ತಿಂಗಳಿಂದ ಇಲ್ಲ? 3 ತಿಂಗಳಿಂದ ಇದೆ. ಇದು ಪಿಂಚಣಿ ದುಡ್ಡು ಅದ್ ಬತ್ತ? ಎಷ್ಟು ಬತ್ತ ಪಿಂಚಣಿ? ಅಯ್ಯೋ, 1000 ರೂಪಾಯಿ ಕಪ್ಪ. ತಿಂಗಳ ಇಲ್ವೋ? ಈಗ ಇಲ್ಲಿ ಚರಂಡಿ ಆಗೋ ಜಾಗಕ್ಕೆ ತಿಪ್ಪೆ ಮಾಡ್ಕೊಂಡವ್ರೆ, ಸರಿನಾ? ಇಲ್ಲಿ ಚರಂಡಿ ಇದ್ದಿದ್ರೆ ನಾವ್ ಯಾಕೆ ತಿಪ್ಪೆ ಮಾಡ್ಕೊತಿದ್ವು ಅಂತ ಹೇಳ್ತಾವ್ರಿ ಇವರು. ಅಷ್ಟೇ. ಹಂಗೆ ಈಗ CC ರೋಡ್ ಆಗಿಲ್ಲ, ಇಲ್ಲಿ ಕಾಂಕ್ರೀಟ್ ರೋಡ್ ಆಗಿಲ್ಲ. ಇದೊಂದು ಹಳ್ಳಿ ನೋಡಿ. ಯಾರ್ದ ಮನೆ ಇದು? ಅದೇ ಹೇಳ್ಬೇಕಲ್ಲ ಕುಸ. ಎಲ್ಲಾನು ಹೇಳಿ ಮನೆ ಇಲ್ವಾ ನಿಂಗ? ಮನೆ ಐತೆ, ಎಲ್ಲ ಐತೆ.
ಯಾವ್ದಾ ಅದು ಏನಿದು ಕೊಟ್ಗೆನ ಇದು ದನದ ಕೊಟ್ಗೆ ಇಲ್ಲಿ ವಾಸ ಇದ್ದಿದ್ದು ನಾವು ಫಸ್ಟ್ ಅಲ್ಲಿ ಮನೆ ಮಾಡ್ಕೊಂಡ್ಮೇಲೆ ತಿರ್ಗಾ ಅಲ್ಲಿ ಕೊಟ್ಗೆ ಅಲ್ಲಿ ಮಾಡ್ಕೊಂಡ್ರೆ ಕೊಟ್ಗೆ ಲೋನ್ ಬಂದಿಲ್ವಾ? ಬಂದಿಲ್ಲ. ಅನುದಾನನೇ ಕೊಟ್ಟಿಲ್ವ ಅನುದಾನನೇ ಬಂದಿಲ್ವ ಅಂತ 2 ವರ್ಷದಿಂದ ರೈತರಿಗೆ ಕೊಡ್ತಾರಲ್ಲ ಕೊಟ್ಗೆ. ಯಾವ್ದೇ ರೀತಿ ಕೆಲಸಗಳು ಆಯ್ತಾ ಸರ್ ಈ ಸರಿ ಯುವಕರೆಲ್ಲ ಸೇರಿ ನಮ್ ಗ್ರಾಮಸ್ಥರೆಲ್ಲ ಸೇರಿ ಮತ ಬಹಿಷ್ಕಾರ ಹಾಕ್ಬೇಕು ಅಂತ ಹೇಳ್ತಾ ಇದೀವಿ. ಯಾಕಂತಂದ್ರೆ ಯಾವ್ದೇ ರೀತಿ ಅಭಿವೃದ್ಧಿ ಮಾಡ್ತಾ ಇಲ್ಲ. ಮತ ಬಹಿಷ್ಕಾರ ಅನ್ನೋದಿದೆಯಲ್ಲ ಅದನ್ನ ನೀವು ಹೇಳ್ಬೇಡಿ. ಯಾಕೆ ಅಂತಂದ್ರೆ ಅದನ್ನ ನಾನ್ ಸಪೋರ್ಟ್ ಮಾಡಕ್ ಆಗಲ್ಲ. ಮತ ಬಹಿಷ್ಕಾರ ಅದು ನಿಮ್ಮ ಹಕ್ಕು ಕಣೆಯ. ಆಯ್ಕೆ ಮಾಡ್ಬೇಕಾದ್ರೆ ಒಳ್ಳೆ ವ್ಯಕ್ತಿ ಆಯ್ಕೆ ಮಾಡಿ ಅಂತ ಹೇಳಬಲ್ಲೆ. ಯಾರೇ ಆಯ್ಕೆ ಮಾಡಿದ್ರು ಯಾರೇ ಕೆಲಸ ಮಾಡ್ತಾರೆ ಕೆಟ್ಟವ್ರು ಆಯ್ತಾನೆ ನಮ್ಗೆ ಗೊತ್ತಿರ್ಲಿಲ್ವಲ್ಲ ಅವರು. ಮಹೇಶ್ ಸೆಲೆಕ್ಟ್ ಮಾಡ್ದ ಇದ್ರ ಹಿಂದಿನ ಇಯರ್ ಅಲ್ಲಿ 5 ಇಯರ್ ಎನ್ ಮಹೇಶ್ ಅವ್ರನ್ನ ಅವರು BSP ಇಂದ ನಾವ್ ಯಾಕೆ ಬೇರೆ ಕ್ಯಾಂಡಿಡೇಟ್ ಬೇಕು ಅಂತ ಆ ಎನ್ ಮಹೇಶ್ ಅವ್ರು ಕೂಡ ನಮ್ಮ ಊರಿಗೆ ತಿರುಗಿ ಓಟಿಗೆ ಮಾತ್ರ ಅವ್ರು ಬರ್ತಾರ ಅಷ್ಟೇ. ನಮ್ಮ ಊರಿಗೆ ಒಟ್ಟಲ್ಲಿ ನಿಮ್ಮೂರಲ್ಲಿ ಯಾರ್ಯಾರು MLA ಗೆದ್ದವ್ರು ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ. ಬಂದಿರೋದೇ ಎಲೆಕ್ಷನ್ಗೆ ವಿನ್ನಿಂಗ್ ಇದ್ ಮಾಡ್ಬಿಟ್ಟು ಹೋಯ್ತಾರಲ್ಲ ಅವಾಗ ಮಾತ್ರ ಬಂದಿರೋದು. ಈಗ ಅದಕ್ಕೆ ಇಲ್ಲಿರೋ ಜನರು ಒಚ್ಚಿಗೆ ಬಿಟ್ರು. ನಮಸ್ಕಾರ ಕಣ್ರಮ್ಮ. ಏನ್ ನಿಮ್ಮ ಹೆಸರು? ನಿಮ್ಮ ಮಗಳೆಯಾ? ನಿಮ್ಮ ಮಗಳೆಯಾ? ಇವರು ಹೇಳಿ ಏನ್ ನಿಮ್ಮ ಹೆಸರು? ಸರೋಜಮ್ಮ. ಓಟ್ ಹಾಕಿದ್ರಾ? ನೀವ್ ಹಾಕ್ದವ್ರು ಗೆದ್ರಾ? ಯಾರಿಗ ಹಾಕಿದ್ರಿ ಅಂತ ಕೇಳಲ್ಲ, ಅದಂಗ ಇಡ್ಸಿಲ್ಲ. ಗೆದ್ರಾ? ಗೆದ್ರು ಎಲ್ಲೋದ್ರು ಅವ್ರು ಎದ್ರು ನೀವು ಬಿದ್ರಿ. ಹೌದಾ? ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ಮೋರಿ ಇಲ್ಲ, ಮೋರಿ ಇಲ್ಲ, ರೋಡ್ ಇಲ್ಲ, ರೋಡ್ ಇಲ್ಲ, ಕಂಬ ಇಲ್ಲ, ಸೌಕರ್ಯ ಇಲ್ಲ. ಕಂಬ ಇಲ್ಲ, ಕಂಬ ಅದ ಲೈಟ್ ಇಲ್ಲ. ಆಮೇಲೆ ನೀರು ನೀರೇನದ? ನೀರ್ ಬರ್ತದ ಕರೆಕ್ಟಾಗೆ? ಎಲ್ಲಿಗೆ ಬರ್ತದ ನೀರು? ನಲ್ಲಿಗೆ ಮನೆಗೆ ಬರ್ತದ ಟೈಮಿಗೆ ಕರೆಕ್ಟಾಗಿ ಬರ್ತದ? ನೀಟಾಗಿ ಮನೆ ತುಂಬಾ ನೀರು ತುಂಬ್ಕತದ? ನೀರ್ದೇನ್ ಪ್ರಾಬ್ಲಮ್ ಇಲ್ಲ. ಅಬ್ಬಾ ಸದ್ಯ ಈಗ ಅದು ಎಲ್ಲರೂ ಗೊಳಂ ಸ್ವಾಹ ಅನ್ಕೊಂಡೆ ನಾನು. ಇಲ್ಲ ಇಲ್ಲ. ಕಾಸು ಕಾಸಿಲ್ಲ ಏನಿಲ್ಲ. ರೇಷನ್ ಕಾರ್ಡು ಅದ ಅಕ್ಕಿ ಕೊಡ್ತಾರ? ಅದು ಎಷ್ಟು ಕೆಜಿ ಕೊಡ್ತಾರ ಒಬ್ರಿಗ? 10 ಕೆಜಿ. ಇದು 1-2 ಕೆಜಿ ಗುಳು ಮನ್ಸಲ್ವೇ? ಇಲ್ಲ ಪಕ್ಕ ಗ್ಯಾರಂಟಿ ಪಕ್ಕನ? ಆಸ್ಪತ್ರೆ ಇಲ್ಲದ ಇಲ್ಲಿ? ಆಸ್ಪತ್ರೆ ನರಸೀಪುರ, ಮೂಗೂರು. ನರಸೀಪುರ, ಮೂಗೂರು ಚೆನ್ನಾಗೈತಾ ಆಸ್ಪತ್ರೆ? ಚೆನ್ನಾಗಿ ನೋಡ್ತಾರ? ಆಂಬುಲೆನ್ಸ್ ಫೋನ್ ಏನಾರು ಮಾಡಿದ್ರೆ ಬರ್ತಾರ ಇಲ್ಲಿಗೆ ಪಕ್ಕ? ಈ ಸೌಗುಂಡಿ ನಂದು. ಈ ಸೌಗುಂಡಿ ಸೌಗುಂಡಿ ಅಂದ್ರೆ ಅದೇ ನೀರ್ ಬಿಟ್ಟಾಕ ನಾ ಮಾಡ್ಕೊಂಡಿರೋದು. ಅತ್ತಗಿ ತಗೋಯ್ತ ಅಂತ ಇದಾಯ್ತ ಅಂತ ಆ ನೀರ್ ಈ ನೀರ್ ಬಿಟ್ಕೊಂಡು ನಮ್ ಕಾಲ ಕಳಿತೀನಿ. ಬದ್ರೊಮ್ಮು ನೀರು ಈ ಕಳಗಿಲ್ಲ. ಅದ್ರ ಒಂದ್ ಪಾಡ ಗೊಚ್ಚ ನೀರಾಗದಲ್ಲ ಮತ್ತೆ ಅದಕ್ಕೆ ಇಷ್ಟು ನೀರ್ ಬಿಟ್ಕೊ ತಾಲ್ಗ ಆಯ್ತಾ ಆಗ್ನಿಲ್ವ ಅಂತ ಪಾವಡವಾಗದ್ನವಾಗ ನಿಲ್ವ ಅಂತ ಒಕ್ಕಳೋದು. ನಮ್ ಸ್ಥಿತಿ ಇನ್ನೊಬ್ರು ಬೇಡ. ಮಾಡ್ಕತೀವಿ ನಾವು ಎಲ್ಲ. ನಿಮ್ MLA? ನಮ್ಮ MLA ನಂಗೆ ಗೊತ್ತಪ್ಪ. ನಿಮ್ಗೆ ಗೊತ್ತಿರ್ಬೇಕು. ಈಗ ಓಟ್ ಹಾಕಿರೋದು ಯಾರ? ನಾನ ಹಾಕಿನಿ, ನಂಗೆ ಗೊತ್ತಪ್ಪ. ಏನ್ ನಿಮ್ಮ ಹೆಸರು? ಶಿವಮ್ಮನೆ. ಇಲ್ಲೆಲ್ಲ ಶಿವಶಂಕರ ಶಿವ ಎಲ್ಲ ಅವ್ರೇ ಶಿವ ನಮಃ. ಹೇಳಿ ಮೇಡಮ್. ಚರಂಡಿ ಮೋರಿದೆ, ರೋಡು ಚರಂಡಿ ಎರಡು ತೊಂದ್ರಿ. ನಾವ್ ಮದ್ವೆಗೆ 50 ವರ್ಷ ಆಗದ. 50 ವರ್ಷದಿಂದ ಇದೆ ಇದ್ರಲ್ಲಿ ಸಮಸ್ಯೆ ಇಲ್ಲ. 50 ವರ್ಷದಿಂದ 50 ವರ್ಷದಿಂದ ಹಿಂಗೆ. ನಿಮ್ ಯಜಮಾನ್ರಲ್ಲ? ಅವ್ರ ಇಲ್ಲೇ ಎಲ್ಲ ಹೋಗಾರ. ಅವ್ರು ಕೇಳಿದ್ರೆ ಗೊತ್ತಾಗೋದು ಅವ್ರು ಹುಡ್ತಾಗಿಂದ ಹೆಂಗೆ ಅಂತ. ನರ್ಸಿಪ್ಪ ಟಮಾಟ ತಕ ಹೋಗಾರ. ರೈತರ ನೀವು? ರೈತರು. ಏನ್ ಬೆಳಿತೀರಾ? ಟಮಾಟ, ಬಾಳೆ. ಎಷ್ಟು ಎಕರೆ ಅದ? 2 ಎಕರೆ ಅದ. ಹಿಂಗ ಮಳೆ ಗಿಳೆ ಜೋರ? ಜೋರು ಮಳೆ ಊದ್ ಮಡ್ಗದಲ್ಲ ನೋಡಿ ನೀವು. ಮಡ್ಗದ ಬೋರು ನೀರು? ಬೋರು ಕಮ್ಮಿನಿ. ಏನು ರೈತರಿಗೆಲ್ಲ ಟೊಮೊಟೊಗೆಲ್ಲ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ? ಎಲ್ಲೂ ಸಿಗ್ತಾ ಇಲ್ಲ. ರಸಗೊಬ್ಬರಗಳೆಲ್ಲ ಸಿಗ್ತಾ ಇದೆಯಾ? ಯಾವ್ದು ಇಲ್ಲ. ಏನು ಸಿಗ್ತಾ ಇಲ್ಲ ಸರ್ಕಾರದಿಂದ ರೈತರಿಗೆ? 5 ಕೆಜಿ ಕೊಡೋದು, ಅದನ್ನು 3 ತಿಂಗಳಿಗೆ ಒಂದ್ಸತಿ ಕೊಡೋದು. ಏನ ಅಕ್ಕಿನ 3 ತಿಂಗಳಿಗೆ ಒಂದ್ಸತಿ. ನಿಮ್ದು ಇದ್ರ BPL ಅವ್ರಿಗೆ 10 ಕೆಜಿ ಕೊಡ್ತಾರ? ಅದೇ 5 ಕೆಜಿ 3 ತಿಂಗಳಿಗೆ ಒಂದ್ಸತಿ. ಏನ 3 ತಿಂಗಳು 2 ತಿಂಗಳಿಗೆ ಒಂದ್ಸರಿ ಅಕ್ಕಿ ಕೊಡೋದು. 3 ತಿಂಗಳಿಗೆ 2 ತಿಂಗಳು ಒಂದ್ಸಲ ಅಕ್ಕಿ ಕೊಟ್ರೆ 10 ಕೆಜಿ ಕೊಡ್ತಾರೆ? 10 ಕೆಜಿ ಕೊಡ್ತಾರೆ. ಏನಮ್ಮ ನಿನ್ ಮಾತು ಕೇಳ್ಕೊಂಡು ನಾನು ಶಿವ ಅನ್ಬಿಟ್ಟಲ್ಲ ಇವಾಗ. ಎಷ್ಟು ತಿಂಗಳಿಗೆ ಕೊಡ್ತಾರ? 3 ತಿಂಗಳಿಗೆ ಒಂದ್ಸಲ. ಎಲ್ಲ ಸೊಸೈಟಿ ಯಾವ ನಂಬರ್ ಐತಾ? ಒಂದು ನಂಬರ್ ಐತಾ? ಯಾರು ಯಾವ್ದು ಪಂಚಾಯತ್ ಯಾವ್ದು ಬಂದ್ರು ಬಾಗಿಲಿಗೆ ನಂಬರ್ ಐತಾ? ಅಲ್ಲ ಅಲ್ಲ ನೀವು ಗ್ರಾಮಸ್ಥರಲ್ಲಿ ಏನ್ ಮಾಡ್ತಾ ಇದ್ರೆ ತಿಂಗಳಿಗೆ ಒಂದ್ಸಲ ಕೊಡ್ಬೇಕಲ್ವಾ? ತಿಂಗಳು ಕರೆಕ್ಟಾಗಿ ಕೊಡ್ಬೇಕು. ಆಮೇಲೆ ಯಾವ್ದು ಬಂದ್ರು ನಮ್ಮೂರಿಗೆ ಬರಲ್ಲ. ರೋಡ್ ಬಂದ್ರು, ಮನೆ ಬಂದ್ರು ಎಲ್ಲ ಅಲ್ಲಿಗೆ ಹೋಯ್ತು ಪಂಚಾಯತ್ ಅವ್ರು, ಬಾಗಿಲು. ನಿಮ್ಮೂರಲ್ಲಿ ಏನಾದ್ರು ಪ್ರಾಬ್ಲಮ್? ಅದೇನಪ್ಪ ನಮ್ಗೆ ಗೊತ್ತಿಲ್ಲ. ನಿಮ್ ಕಂಡ್ರ ಆಗಲ್ವ? ಏನಪ್ಪ ಮನೆಗಳು ಬಂದ್ರು ಅಲ್ಲೇ ಹೋಯ್ತವೆ, ರೋಡ್ ಬಂದ್ರು ಅಲ್ಲೇ ಹೋಯ್ತದ, ಚರಂಡಿ ಬಂದ್ರು ಅಲ್ಲೇ ಹೋಯ್ತದೆ. ಈ ಊರಲ್ಲಿ ನೀವೇ ಮಾಡ್ತಾ ಇದ್ರಿ? ಚರಂಡಿಗಂತೂ ನಮ್ಗೆ ಹೊಸಿ ತೊಂದ್ರೆ ಆಗಿಲ್ಲ. ಸ್ನಾನ ಮಾಡಕ ಬೆಟ್ಟ ಹೋಗಕ್ಕೆ ನೋಡಿ ಈ ನೀರ್ ಎಲ್ಲಿ ಹೋಗ್ಬೇಕು ಹೇಳಿ ನೀವು. ನಾವು ಗುಂಡಿನೂ ಮಾಡ್ಸಿಲ್ಲ.
ಏನಣ್ಣ ಸರ್ ತಮ್ಮ ತಗತ್ತಾರೆ 2 ಸರಿ ತಗೊಂಡ್ರು ಅವ್ರು ಕೊಡೋದು 2 ತಿಂಗಳು ಒಂದ್ಸರಿ 3 ತಿಂಗಳು ಅವ್ರ ಜ್ಞಾನ ಬಂದಾಗ ಬರೋದು ತಗತಾರ ತಗತ್ತಾರ. ನೀವೇನ್ ದಡ್ರ ಬುದ್ಧಿವಂತರ ಎಲ್ಲಿ ಸರ್ ಈಗ ಅಲ್ಲ ನಿಮ್ಮನ್ನೆಲ್ಲ ನಾನು ಬುದ್ಧಿವಂತರು ಅಂತ ಹೇಳ್ತವ್ರೆ, ನೀವೇನ್ ದಡ್ರ ಬುದ್ಧಿವಂತರ? ನಮ್ಗೇನು ಬರಲ್ಲ ಆ? ಅಲ್ಲ ಇಷ್ಟೊಂದ್ ಜನ ಯುವಕರು ಇದೀರಪ್ಪ, ಒಬ್ರು ಹೋಗಿ ಪ್ರಶ್ನೆ ಮಾಡಲ್ವಾ? ಏನಕ್ಕೂ ಸಾ ಏನ ಹೆಸರು? ಏನ್ ಮಾಡ್ತಿದಿ? ಏನ್ ಕೆಲಸ ಮಾಡ್ತಿದಿ? ರೈತ ಸರ್. ರೈತ. ಸೊಸೈಟಿ ಗೊತ್ತಾ? ಗೊತ್ತು ಸರ್. ಅಕ್ಕಿ ಕೊಡ್ತಾರ ಅನ್ನೋ ವಿಷಯ ಗೊತ್ತಾ? ಗೊತ್ತು ಸರ್. ನಿಂಗ್ BPL ಕಾರ್ಡ್ ಐತಾ APL? BPL ಸರ್. BPL ಕಾರ್ಡು ಒಂದಿನ ಅಕ್ಕಿ ತರಕ್ ಹೋಗಿದ್ಯೋ ಇಲ್ವೋ? ಹೋಗಿನಿ ಸರ್, 3 ತಿಂಗಳಿಗೆ ಒಂದ್ಸತ 4 ತಿಂಗಳು. ಯಾಕೆ ನಿನಗ್ ಬಾಯಿ ಇಲ್ವಾ, ನಾಲ್ಗೆ ಇಲ್ವಾ? ಕೇಳಿದ್ರು ಕೊಡಲ್ಲ ಸರ್. ಏನಂತಾರ ಕೇಳಿದ್ರೆ ಕೊಡ್ತಾ ಮೇಲೆ ಅಂತಾರ ಸರ್ ಅಷ್ಟೇ. ಏನ್ ಕೊಡ್ತಾವಲ್ಲ? ನಿಂಗ್ ರೂಲ್ಸ್ ಗೊತ್ತಾ? ಗೊತ್ತು ಸರ್. ಅಕ್ಕಿ ಎಷ್ಟು ತಿಂಗಳಿಗೆ ಒಂದ್ಸಲ ಕೊಡ್ತಾರ ಗೊತ್ತಾ? ತಿಂಗಳ ಸರ್. ತಿಂಗಳ ಕೊಡ್ತಾರಲ್ವಾ? ಬಾಳಿಗೆ ಕೊಡ್ತಾರೆ ಸರ್, ನಮ್ಮೂರಿಗೆ ಮಾತ್ರ ಕೊಡಲ್ಲ ಸರ್. ನಿಮ್ಮೂರ್ ಏನೇ ಮಾಡೈತೆ? ನಮ್ಮೂರ್ಲಿ ಕೇಳಕ್ ಎಲ್ಲ ಯಾರು ಬರಲ್ಲ ಸರ್ ಸಪೋರ್ಟ್. ಅದಾ ಗಾಡಿ ಓಡ್ತಾರೆ ಸರ್. ಅದಾ ವಿಷಯ. ಬಾಡಿ ಇಲ್ಲ ಗಾಡಿಗಳಲ್ಲಿ ಹೋಗಿ ನಮ್ಮವ್ರು ಹೋಗವ್ರಿಲ್ಲ. ನಾವು ಬಂದು ಕೊಟ್ಟಾಗ ನಾವು ಇಸ್ಕೋಬೇಕು. 3 ತಿಂಗಳಿಗೆ ನಾವು ಇಸ್ಕೋಬೇಕು. ಬರ್ರಕ್ಕ ಇಲ್ಲಿ ಒಳಕ್ ಹೋಗಿ ಒಕ್ಕಂಬಿಡಿ ನೀವು. ಅಯ್ಯೋ ತಾಯಿ. ಯಾವೂರು? ಲಿಂಗನಾಪುರ. ಎಲ್ಲಿ ಮನೆ? ಎಂಟ್ರೆನ್ಸ್ ಅಲ್ಲೇ ಮನೆ. BPL ಕಾರ್ಡ್ APL ಕಾರ್ಡ್? BPL ಕಾರ್ಡು. ಅಕ್ಕಿ ಯಾವಾಗ ಕೊಡ್ತಾರೆ? ಅಕ್ಕಿ 3 ತಿಂಗಳ ಒಂದ್ಸತಿ ಕೊಡ್ತಾರೆ ಸರ್. ಯಾಕೆ ನಿಮಗೇನ್ ಬಾಯಿ ಇಲ್ವಾ, ನಾಲ್ಗೆ ಇಲ್ವಾ? ಬಾಯಿ ಇದೆ ಸರ್. ರೂಲ್ಸ್ ಗೊತ್ತಿಲ್ವಾ? ರೂಲ್ಸ್ ಗೊತ್ತು ಸರ್. ಮತ್ತೆ ರೂಲ್ಸ್ ಗೊತ್ತಿರ್ರಿ, ಎಷ್ಟು ಹೇಳಿದ್ರು ಅವ್ರು ಬರ್ತಾ ಇಲ್ಲ ಸರ್. ಆ ಹುಡುಗ ಹೇಳ್ದ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ. ಹೌದು ಸರ್. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಹೆಂಗ್ರಿ? ಹೌದು ಸರ್. ಎಲ್ಲರೂ ಹೋಗಿ ಕೇಳ್ಬೇಕಲ್ವಾ? 3 ತಿಂಗಳಿಗೆ ಒಂದ್ಸಲ 6 ತಿಂಗಳಿಗೆ ಒಂದ್ಸಲ ಕೊಡ್ತಾರಂತ ಅಕ್ಕಿಯ. ಫುಡ್ ಆಫೀಸ್ ಮಾಡಿದ್ದಾರೆ, ಎಲ್ಲರಿಗೂ ಫೋನ್ ಮಾಡಿದ್ದಾರೆ, ಏನೇ ಮಾಡಿದ್ರು ಬಂದು ಕೊಡ್ತಾರೆ. ಎಲ್ಲ ಸಮ್ಮಿಶ್ರವಾಗಿ ಅವರೇನೋ ಡೀಲ್ ಮಾಡ್ಕತ್ತಾರೆ. ನನಗದು ಬೇಡ ರೀ, ನನಗದು ಬೇಡ. ನೀವು ಯೂತ್ಸ್ ಅಲ್ವಾ? ಹೋಗಿದೀವಿ ಸರ್. ಕೇಳಿಲ್ವಾ ನೀವು? ಈಗ ಈ ಸೋತ್ ಮಾಡ್ಸಕ್ ಹೋಗಿದೆ ಸೆಕ್ರೆಟರಿ ಅವರು 30,000 ಲಂಚ ಕೊಟ್ರೆ ನಾನು ಈ ಸೋತ್ ಮಾಡೋದು. ಹೊಸನ ಹಳೆದ? ಈಗಿರೋ ಹಾಲಿ ಇರೋರು ಅವ್ರ ಹೆಸರೇನು? ಸೆಕ್ರೆಟರಿ ಮಾದೇಸ್ವಾಮಿ ಅಂತಾನೆ ಏನೋ ಇರ್ಬೋದು. ಸೆಕ್ರೆಟರಿ PDO ಅಲ್ಲ, PDO ಈಗ ಬಂದಿರೋರು ಹೊಸಬ್ರವರು. ಎಷ್ಟ್ ಕೇಳ್ದ? 30,000. ಸುಳ್ಳು ಹೇಳ್ತಿದ್ರಿ? ಇಲ್ಲ ನಿಜಾನ? ಒಂದು ವರ್ಷದಿಂದ ತಿರ್ಗಾಡ್ತಿದ್ದೀನಿ. ಪಕ್ಕಾ ಡಾಕ್ಯುಮೆಂಟ್ಸ್ ಅದ, ಆದ್ರೆ ಈ ಸೋತ್ ಮಾಡ್ತಾ ಇಲ್ಲ. ಇದು ಕೃಷ್ಣ ಬೈರೇಗೌಡರಿಗೆ ತಲುಪಬೇಕು. ಲಂಚ. ಬನ್ನಿರಪ್ಪ, ಬನ್ನಿರಿ. ಜನರಿಗೆ ಒಂದ್ ನಿಮಿಷ ಜನರಿಗೆ ಆಶ್ವಾಸನೆ ಕೊಡುವಂತಹ ನಮ್ಮ ರಾಜಕಾರಣಿಗಳು ವಾಸನೆಯನ್ನ ತಂದಿಟ್ಟಿದ್ದಾರೆ. ಆಶ್ವಾಸನೆ ಇಲ್ಲ, ಈ ಕಡೆ ಆಶನೂ ಇಲ್ಲ, ಆ ಕಡೆ ವಾಸನೆನೂ ಇಲ್ಲ. ಯಾರು ಇಲ್ದಂಗೆ ಆಗೋದೆ ಪರಿಸ್ಥಿತಿ. ಈ ಕಡೆ ಏನೋ ಕೆರೆ ಅಂತೆ, ಕೆರೆ ಎಲ್ಲ ಇದು ಒಂದು ಗ್ರಾಮಾಭಿವೃದ್ಧಿ ಏನ್ರಿ ಆಗ್ತಾ ಇದೆ? ನೀವೆಲ್ಲ ಹೇಳ್ತಾ ಇರೋದೇನು? ಬಡವ್ರ ಪರ ಸರ್ಕಾರ, ಮಹಿಳೆಯರ ಪರ ಸರ್ಕಾರ, ನಾವು ಗ್ರಾಮಾಭಿವೃದ್ಧಿ ಮಾಡ್ತೀವಿ, ಅದನ್ನ ಅಭಿವೃದ್ಧಿ ಮಾಡ್ತೀವಿ, ಇದನ್ನ ಅಭಿವೃದ್ಧಿ ಮಾಡ್ತೀವಿ. ನೀವು ಮಾಡ್ತಿರೋ ಅಭಿವೃದ್ಧಿ ಗೋಮಳೆ ಕಾಣಿಸ್ತಾ ಇತ್ತು ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಇದೇನ್ರಿ ಇದು? ಇದೇನು ಕಥೆ ಇದು? ಇಲ್ಲಿ ನೋಡಿ, ಇದ್ರೊಳಗಡೆ ಐಕ್ಳು ಮಕ್ಕಳು ಏನಾರು ಓಡ್ತಾ ಪಾಡ್ತಾ ಬಿದ್ಗಿದ್ದು ಒಳಗಡೆ ಗುಂಡಿನ ಫುಲ್ ಗುಂಡಿ. ಅದು ಒಂದು 10 ಅಡಿ ನಾಟು ಅದು ತೋಡ್ಸಿರೋದು ಎಲ್ಲ ಹೋಗ್ಲಿ ಅಂತ. ಅವ್ರ ಯಾರು ಮಾಡ್ಕೊಡ್ರಿ? ಅದನ್ನ ನಾವು ಸ್ವಂತ ಮಾಡ್ಸ್ಕೊಂಡಿರೋದು ಅಣ್ಣ. ಆ ಗ್ರಾಮ ಪಂಚಾಯತ್ ಅವರು ಬಂದು ಏನಾಗ್ಲೂ ನೋಡಿಲ್ಲ ಅಣ್ಣ. ಇಲ್ಲಿ ಮೋರಿಗೆ ಓರ್ಸಾಕಾರ ಅವ್ರ ಮಾನ ಮರ್ಯಾದೆ ಇದ್ದ ಇಲ್ಲಿ ಬಂದು ಮಾಡ್ಬೇಕಾರ ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡ್ಬೇಕು ಸರ್. ನಿಮಗೆ ರೋಷ ಆವೇಶ ಇದೆ. ನಿಮ್ಗೆ ಆವೇಶ ಇದೆ, ರೋಷ ಇದೆ. ಕೋಪ ಮಾಡ್ಕೋಬೇಡಿ, ಬೇಜಾರ್ ಮಾಡ್ಕೋಬೇಡಿ, ನೋವಿದೆ, ಎಲ್ಲ ಇದೆ. ಸಾಯಿಲಿ ಏನಾಯ್ತು ಇದು ನಮ್ದು ಬಿಡಿದ್ದಾರೆ ತಡ್ರಿ, ಇವರು ಹಿರಿಯರು ಹೇಳ್ತಾರೆ, ಗೊತ್ತಿರ್ತದೆ ಇವ್ರಿಗೆ ನ್ಯಾಯವಾಗಿ. ಸರ್ ಇದು ಮನೆ ಕಡಮನೆಗಳು. ಲಾಸ್ಟ್ ಮನೆ 20 ಮನೆ ನೀರುವ ಇದೊಂದೇ ಡ್ರೈನ್ ಬರ್ಬೇಕು. ಬಂದಾಗ ಏನ್ ಮಾಡಿದ್ರು, ಈ ಜಮೀನ್ಲಿ ಒಳಕ್ ಹೋಯ್ತಿತ್ತು. ಜಮೀನವರು ಒಳಗಡೆ ಬಿಡ್ಬಿಡ್ದೆ ಹೋದ್ರು. ಕೇಳಿ ಆಗ ನಾವೇನ್ ಮಾಡ್ದು, ಆ ಜಮೀನವ್ರು ಅಂದ್ರು ದುಡ್ಡು ಕೊಡ್ತೀಮಪ್ಪ, ಇಲ್ಲೊಂದು ಗುಂಡಿನಿ ಹೊಡೆಸಿ ಸ್ವಂತಕ್ಕ ಅಂದ್ರು. ಇದು ಒಂದ್ 15 ಅಡಿ ನಾಟ್ ಮಾಡ್ಸಿದೀವಿ. ಅದು ಹಿಡಿಯಲ್ಲ ನೀರ್ನೀಗ. ಹಿಡಿದು ಏನ್ ಮಾಡತ್ತ ನೋಡಿ, ಇಲ್ಲಿಗೆಲ್ಲ ನೀರು ತುಂಬ್ಕೊಂಡು ಇವಾಗ 2 ವರ್ಷ, ಈಗ 1 ವಾರದಲ್ಲಿ 2 ವರ್ಷ ಸುತ್ತದು. ನಾವು ನೈಟು ಇಲ್ಲಿ ಕೂತ್ಕೊಳ್ಳೋಕೆ ಆಯ್ತಾ ಇಲ್ಲ. ಇದೊಂದು ರೋಡ್ ಮಾತ್ರ ಧ್ರುವ ನಾರಾಯಣ ಇದ್ದಾಗ ಇದೊಂದು ರೋಡ್ ಹಾಕಿ ಮಾಡಿಸಿದ ಹೊರ್ತು ನಮ್ಗೆ ಈಗ ಬಂದಿರೋ MLA MP ಯಾರ್ಯಾರ ನಮ್ನೀಗ ಊರ್ಲಿ ಇದ್ದರ ಇಲ್ವಾ ಓಟ್ ಮಾತ್ರ ಹಾಕ್ಸ್ಕೊಂಡು ಹೋದ್ರು. ಈಗ ಬಂದು ನಾಮ ಅಂತಂದು ನಮ್ಗೆ ನೀವೇನು ಬಾವಿ ಮಾಡೋದ್ ಬೇಡಿ, ನಮ್ಗೆ ಜಮೀನ್ ಮಾಡ್ಕೊಡ್ಬೇಡಿ, ಬಾಗಳಿಯಿಂದ ನಮ್ಮೂರ್ಗ ಒಂಚೂರು ರೋಡ್ ಮಾಡ್ಕೊಡಿ. ನಿಮ್ಮ ಸ್ವಂತ ಕೆರೆ ಬರೀ ಮಣ್ಣಿಟ್ಕೊಡಿ, ತಾರು ಬೇಡಿ. ನಮ್ಮ ತಾರು ಬೇಡಿ, ಬರೀ ಮಣ್ಣಿಟ್ಕೊಡಿ, ಅಳಿಲ್ ಸೇವೆ ಮಾಡಿ ಅಂತ ಕೇಳೋರು. ಇಷ್ಟು ಮಾಡ್ಕೊಡಿ ಅಂತ ಓಟಿಗೆ ಬಂದಿನ ಕೇಳುದು. ನಿಮ್ಗೇನೋ ಮಾಡಿಸ್ತೀನಿ ಕಪ್ಪ ಅಂದ್ರು.
3 ವರ್ಷ ಆಯ್ತು. 3 ವರ್ಷ ಆಯ್ತು. ಈಗ 3 ವರ್ಷದಲ್ಲಿ ಏನಾಗದ, ಹೇಳಿದ್ಯಾರು ಮಾಡ್ಕೊಡ್ತೀನಿ ಅಂತ. ಕೃಷ್ಣಮೂರ್ತಿ ಇಲ್ಲಿಗೆ ಬಂದಿದ್ರಾ? ಬಂದಿದ್ರು. ಈ ಊರಿಗೆ ಬಂದಿದ್ರಾ? ಬಂದಿದ್ರು. ಸರಿ. ಸರ್ ಓಟ್ ಕೇಳ್ಬೇಕಾರ ನಾನೇ ಕೇಳ್ದಮ್ಮ, ನಮ್ಗೆ ಏನು ಮಾಡೋದ್ ಬೇಡಿ, ನಮ್ಗೆ ಮೂಗೂರಿಂದ ಈಚೂರಿ ಉಮ್ಮತ್ತೂರಿಂದ ಈಚೂರಿ ಕುದೇರ್ಗೆ ಹೋಗಕ ನಮ್ಗೊಂದ್ ಸ್ವಲ್ಪ ರೋಡ್ ಕೊಟ್ಬಿಡಿ ಮಾಡಿ. ತಾರ ಹಾಕ್ದೇ ಇರೋ ನಮ್ಗೆ ಕಾವಲಿ ರೋಡಿಗೆ ನಮ್ಗೆ ಎಲ್ಲಣ್ಣ ತಿರ್ಗಾಡ್ಬೇಕಾರು 2-3 ಸರಿ ಕಾವಲಿಗೆ ಬಿದ್ದು ಏಟಾಗದ ನಮ್ಮ ಊರ್ಲಿ ಜನಕ್ಕೆ ಅಲ್ಲಿ ಬಿದ್ದು. ಈಗ ಇನ್ನೊಂದು ಹೇಳ್ತೀನಿ, ಮಂಡ್ಯದಲ್ಲಿ VC ನಾಲೆಯಲ್ಲಿ ಬಿದ್ದು ಎಷ್ಟು ಜನ ಸಾಯ್ಲಿಲ್ಲ, ಎಷ್ಟು ಆಕ್ಸಿಡೆಂಟ್ ಆಗ್ಲಿಲ್ಲ. ಅದೇ ತರ ಇದು ಆಕ್ಚುಲಿ ನಾಲೆ ಪಕ್ಕದಲ್ಲಿರುವಂತ ರೋಡ್ ಚೆನ್ನಾಗಿರ್ಬೇಕು. ನಾನು ಮತ್ತೆ ಆ ದೃಶ್ಯಾವಳಿಗಳನ್ನ ನೀನು ಒಂದ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ನೋಡ್ತಾ ಇದ್ದೀರಾ ಆ ರಸ್ತೆ ಹೆಂಗಿದೆ ಅಂತಂದ್ರೆ, ವಿಡಿಯೋ ಮಾಡ್ಕೊಂಡಿದೀವಿ. ಏನ್ರಿ ಅದು? ಅದೇನು ರಸ್ತೆನಾ? ನಾವೇ ಬರೀ ಆ ರೋಡಲ್ಲಿ ಹೋಗೋ ಹೊತ್ತಿಗೆ ಇಲ್ಲ ಅಂದ್ರೂ ಒಂದು 20 ನಿಮಿಷ ತಗೊಂಡಿದ್ದೀವಿ. 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದು, ನಾವು ಇಲ್ಲಿಗೆ 5 ಗಂಟೆಗೆ ಬಂದಿದ್ದು. ಹಂಗಾಗದೆ ಪರಿಸ್ಥಿತಿ. ಅಷ್ಟು ಗಬ್ಬೆದ್ ನಾರ್ತಾ ಇದೆ. ಇಲ್ಲಿರೋ ವ್ಯಕ್ತಿಗಳ ಮನಸ್ಸಲ್ಲಿ ಒಬ್ಬರ ಮೇಲೆ ಅಭಿಮಾನ, ಒಬ್ಬರ ಮೇಲೆ ಇನ್ನೊಂದು ಪರ ವಿರೋಧ ಏನು ಬೇಕಾದ್ರೂ ಇರ್ಬೋದು. ಆದರೆ ನಾನು ಕಣ್ಣಲ್ಲಿ ನೋಡಿರೋದೇನು, ಇಲ್ಲಿ ಅಭಿವೃದ್ಧಿ ಆಗಿಲ್ಲ. ಇದೊಂಥರ ಕುಗ್ರಾಮ ಥರ ಆಗ್ಬಿಟ್ಟಿದೆ. ಆಯ್ತಾ? ಜನರು ರೊಚ್ಚಿಗೆ ಎದ್ಬಿಟ್ಟವ್ರೆ, ಯಾರೂ ಮಾಡಿಕೊಟ್ಟಿಲ್ಲ ಅಂತ. ಇಲ್ಲಿ ಗೆದ್ದಿರೋರು ಯಾರೂ ಏನೂ ಮಾಡಿಕೊಟ್ಟಿಲ್ಲ. ಮಾಡಿಕೊಟ್ಟಿದ್ರೆ ಇವತ್ತು ಈ ಊರು ಹೈಟೆಕ್ ಆಗಿರ್ತಿತ್ತು. ವೀಕ್ಷಕರೇ, ನೀವು ಈಗೇನು ಈ ಕಾರ್ಯಕ್ರಮ ನೋಡಿದ್ರಿ, ಈ ಕಾರ್ಯಕ್ರಮ ನೀವು ನೋಡಿರೋದು ಕೇವಲ ಭಾಗ 1 ಅಷ್ಟೇ. ಈಗ ನೋಡಿದ್ದು ನೀವು ಎಪಿಸೋಡು ಭಾಗ 1. ಇನ್ನೂ ಇದೆ. ಒಂದಷ್ಟು ತರಲೆ ತಮಾಷೆಯೊಂದಿಗೆ ಗಂಭೀರ ಸಮಸ್ಯೆಗಳನ್ನು ಜನ ಇನ್ನಷ್ಟು ಎಕ್ಸ್ಪೋಸ್ ಮಾಡಿದ್ದಾರೆ. ಅದರ ಭಾಗ 2 ಇನ್ನೊಂದು ಎಪಿಸೋಡ್ನಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.